ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅದಾನಿ ಮೋದಿ ಅಂತ ಕೆಂಡ ಕಾರ್ತಾ ಇದ್ರೆ ಇಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದ್ದೇ ಬೇರೆ. 22,267 ಕೋಟಿಯ ಬೆಂಗಳೂರು ಟನಲ್ ರಸ್ತೆ ಪ್ರಾಜೆಕ್ಟ್ಗಾಗಿ ಈ ಭೇಟಿ ನಡೆದಿದ್ದ. ರಾಹುಲ್ ಗಾಂಧಿ ಅವರ ಪರ್ಮಿಷನ್ ತಗೊಂಡೇ ಅದಾನಿಯನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾದ್ರ ಅಥವಾ ಸ್ವತಃ ಪ್ರಧಾನಿ ಮೋದಿಯವರೇ ಅದಾನಿಯನ್ನ ಸಿಎಂ ಮನೆಗೆ ಕಳಿಸಿದ್ರ? 4,569 ಕೋಟಿಯ ಆಫರ್ ವ್ಯತ್ಯಾಸದ ಹಿಂದಿರೋ ಅಸಲಿ ಲೆಕ್ಕಾಚಾರ ಆದ್ರೂ ಏನು? ಅದಾನಿ ಅವರ ಈ ದಿಢೀರ್ ಭೇಟಿ ಏನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಮೋದಿ ಅವರ ಸೂಚನೆನಾ, ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ ಅಥವಾ ಅದಾನಿ ಅವರ ವ್ಯಾಪಾರ ತಂತ್ರನ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅದಾನಿ ಮೋದಿ ಅಂತ ಕೆಂಡ ಕಾರ್ತಾ ಇದ್ರೆ ಇಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದ್ದೇ ಬೇರೆ. ನಿಮಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರ ನಿವಾಸಕ್ಕೆ ದೇಶದ ಅತಿ ದೊಡ್ಡ ಉದ್ಯಮಿ ಗೌತಮ್ ಅದಾನಿ ದಿಢೀರ್ ಅಂತ ಭೇಟಿ ಕೊಟ್ಟಿದ್ದು ಈಗ ಇಡೀ ದೇಶದ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. 22,267 ಕೋಟಿಯ ಬೆಂಗಳೂರು ಟನಲ್ ರಸ್ತೆ ಪ್ರಾಜೆಕ್ಟ್ಗಾಗಿ ಈ ಭೇಟಿ ನಡೆದಿದ್ದ. ರಾಹುಲ್ ಗಾಂಧಿ ಅವರ ಪರ್ಮಿಷನ್ ತಗೊಂಡೇ ಅದಾನಿಯನ್ನ ಡಿ.ಕೆ. ಶಿವಕುಮಾರ್ ಭೇಟಿಯಾದ್ರ ಅಥವಾ ಸ್ವತಃ ಪ್ರಧಾನಿ ಮೋದಿಯವರೇ ಅದಾನಿಯನ್ನ ಸಿಎಂ ಮನೆಗೆ ಕಳಿಸಿದ್ರ? 4,569 ಕೋಟಿಯ ಆಫರ್ ವ್ಯತ್ಯಾಸದ ಹಿಂದಿರೋ ಅಸಲಿ ಲೆಕ್ಕಾಚಾರ ಆದ್ರೂ ಏನು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಒಂದು ರೋಚಕ ವಿಶ್ಲೇಷಣೆ ಈ ಸ್ಟೋರಿಯಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭಾನುವಾರ ಅಪರೂಪದ ಅತಿಥಿಯೊಬ್ಬರು ಬಂದರು. ಯಾರೂ ಅಲ್ಲ, ಭಾರತದ ಅತಿ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬರಾಗಿರೋ ಗೌತಮ್ ಅದಾನಿ. ಅದಾನಿ ಅವರ ಈ ದಿಢೀರ್ ಭೇಟಿ ಏನಿದೆ, ಇದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಒಂದು ಕಡೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅದಾನಿ ಅಂಬಾನಿ ಕಂಪನಿಗಳಿಗೆ ಮೋದಿ ಇಡೀ ದೇಶವನ್ನ ಮಾರ್ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸ್ತಾನೆ ಬರ್ತಿರ್ತಾರೆ. ಒಂದು ಸಣ್ಣ ನೆಪ ಸಿಕ್ಕಿದ್ರೂ ಸಾಕು, ಮೋದಿಯನ್ನ ವಾಗ್ದಾಳಿ ಮಾಡುವಂತಹ ಟೈಮ್ನಲ್ಲಿ ಅದಾನಿ ಅಂಬಾನಿ ಹೆಸರು ಇದ್ದೇ ಇರುತ್ತೆ. ಇನ್ನು ಸಂಸತ್ನಲ್ಲೂ ಕೂಡ ಅದಾನಿ ವಿಷಯ ಬಂದಾಗಲೆಲ್ಲ ಕೆಂಡಕಾರೋ ಕಾಂಗ್ರೆಸ್ ನಾಯಕರ ಮಧ್ಯೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅದಾನಿ ಅವರನ್ನ ತಮ್ಮ ಮನೆಗೇ ಕರೆಸಿಕೊಂಡು ಸುದೀರ್ಘ ಮಾತುಕತೆ ನಡೆಸಿದ್ದು ನಿಜಕ್ಕೂ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ವಲಯದಲ್ಲೂ ಕೂಡ ಕೆಲವರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂದ್ರೂ ಸುಳ್ಳಲ್ಲ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಪರ್ಮಿಷನ್ ತಗೊಂಡು ಸಿಎಂ ಡಿ.ಕೆ. ಶಿವಕುಮಾರ್ ಈ ಭೇಟಿಯನ್ನ ಮಾಡಿದ್ದ ಅಥವಾ ಮೋದಿಯವರೇ ಅದಾನಿಯನ್ನ ಡಿ.ಕೆ.ಶಿ ಮನೆಗೆ ಕಳಿಸ್ಬಿಟ್ರ? ಈ ಥರದ ಒಂದಷ್ಟು ಆಯಾಮದಲ್ಲಿ ಚರ್ಚೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿಜವಾದ ಪೊಲಿಟಿಕಲ್ ಮ್ಯಾಥಮೆಟಿಕ್ಸ್ ಆದ್ರೂ ಏನು ಈ ವಿಷಯದಲ್ಲಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈ ಭೇಟಿಯ ಮೂಲ ಸಾರಾಂಶ ಇರೋದೇ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಹತ್ವಾಕಾಂಕ್ಷೆಯ ಬೆಂಗಳೂರು ಸುರಂಗ ರಸ್ತೆ ಯೋಜನೆಯಲ್ಲಿ. ಬೆಂಗಳೂರಿನ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ನಿರ್ಮಿಸುವುದಕ್ಕೆ ಉದ್ದೇಶಿಸಿರೋ 16.75 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ಸಾರ್ವಜನಿಕ ಹಾಗೆಯೇ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಯೋಜನೆಯ ಉಸ್ತುವಾರಿಯನ್ನು ಹೊತ್ತಿರೋ ಬಿ ಸ್ಮೈಲ್ ಸಂಸ್ಥೆ ಹಾಗೆ ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದ ಮೂಲ ಅಂದಾಜು ವೆಚ್ಚ ಎಷ್ಟು ಗೊತ್ತಾ? 17,698 ಕೋಟಿ ರೂಪಾಯಿಗಳು. ಇಲ್ಲಿ ಅದಾನಿ ಎಂಟರ್ಪ್ರೈಸಸ್ ಮಾಡಿದ ಬಿಡ್ ಎಷ್ಟು ಗೊತ್ತಾ? ಈ ಯೋಜನೆಗೆ ತಾಂತ್ರಿಕವಾಗಿ ನಮೂದಿಸಿ L1 ಬಿಡ್ಡರ್ ಗುತ್ತಿಗೆದಾರ ಸಂಸ್ಥೆಯಾಗಿ ಹೊರಹೊಮ್ಮಿದ್ದು ಗೌತಮ್ ಅದಾನಿ ನೇತೃತ್ವದ ಅದಾನಿ ಎಂಟರ್ಪ್ರೈಸಸ್. ಅದಾನಿ ಸಂಸ್ಥೆ ಕೋಟ್ ಮಾಡಿರುವಂತಹ ಬಿಡ್ ಮೊತ್ತ 22,267 ಕೋಟಿ ರೂಪಾಯಿಗಳು. ಇನ್ನು ಯೋಜನೆಯ ಮುಖ್ಯ ವಿವರ ಅಂತ ಹೇಳೋದಕ್ಕೆ ಬಂದರೆ, ಸರ್ಕಾರದ ಅಂದಾಜು ವೆಚ್ಚ ಇಲ್ಲಿ 17,698 ಕೋಟಿ. ಅದಾನಿ ಸಂಸ್ಥೆಯ ಬಿಡ್ ಮೊತ್ತ 22,267 ಕೋಟಿ. ದರದ ವ್ಯತ್ಯಾಸ ಎಷ್ಟಿದೆ ಗೊತ್ತಾ? ಇಲ್ಲಿ ಸರ್ಕಾರದ ಮೂಲ ಅಂದಾಜಿಗಿಂತ ಅದಾನಿ ಸಮೂಹದ ಬಿಡ್ ಮೊತ್ತ ಸುಮಾರು 4,569 ಕೋಟಿಯಷ್ಟು ಹೆಚ್ಚಾಗಿದೆ. ಅಂದರೆ 24-28% ಹೆಚ್ಚಾಗಿರೋದು. ಇಲ್ಲಿ PPP ಮಾದರಿ ಅಂತ ಬಂದರೆ ಈ ಯೋಜನೆಯನ್ನು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿದ್ದು, ವೆಚ್ಚದ 60% ಖಾಸಗಿ ಸಂಸ್ಥೆ ಭರಿಸಬೇಕಾಗುತ್ತೆ. ಉಳಿದ ಭಾಗವನ್ನು ಸರ್ಕಾರದ ಅನುದಾನ ಅಂದರೆ ವಿಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ರೂಪದಲ್ಲಿ ಒದಗಿಸುತ್ತೆ. ಇಲ್ಲಿ ಸರ್ಕಾರದ ಅಂದಾಜಿಗಿಂತ ಅದಾನಿ ಸಂಸ್ಥೆಯ ಮೊತ್ತ ಭಾರಿ ಅಧಿಕವಾಗಿರೋ ಕಾರಣ ಕ್ಯಾಬಿನೆಟ್ ಹಾಗೆ ಆರ್ಥಿಕ ಇಲಾಖೆಯ ಅನುಮತಿ ಇಲ್ಲದೆ ಅಧಿಕೃತವಾಗಿ ಟೆಂಡರ್ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸ್ವತಃ ಗೌತಮ್ ಅದಾನಿ ಅವರೇ ಫೀಲ್ಡ್ಗಿಳಿದು ಸಿಎಂ ಡಿ.ಕೆ. ಶಿವಕುಮಾರ್ ಮನೆ ಬಾಗಿಲು ತಟ್ಟಿದ್ದಾರೆ ಎನ್ನಲಾಗ್ತಿದೆ. ಇಲ್ಲಿ 4,569 ಕೋಟಿಯ ಈ ವ್ಯತ್ಯಾಸವನ್ನ
ಸರ್ಕಾರ ಭರಿಸುತ್ತಾ ಅಥವಾ ಅದಾನಿ ಗ್ರೂಪ್ ಬಿಡ್ ಮೊತ್ತ ಕಮ್ಮಿ ಮಾಡುತ್ತಾ ಅನ್ನೋದೇ ಪ್ರಸ್ತುತ ಇರೋ ಬಹುದೊಡ್ಡ ಆರ್ಥಿಕ ಪ್ರಶ್ನೆ. ಇನ್ನು ಈ ಭೇಟಿ ಕೇವಲ ಒಬ್ಬ ಉದ್ಯಮಿ ಹಾಗೆ ರಾಜಕಾರಣಿಯ ಭೇಟಿಯಾಗಿ ಉಳ್ಕೊಂಡಿಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ನ ನೀತಿಗೆ ಹಿಡಿದ ಕೈಗನ್ನಡಿ ಅನ್ನೋ ಥರ ಇದೆ. ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಪ್ರತಿ ಚುನಾವಣಾ ಪ್ರಚಾರದಲ್ಲೂ ಕ್ರೋನಿ ಕ್ಯಾಪಿಟಲಿಸಂ ವಿರುದ್ಧ ಧ್ವನಿ ಎತ್ತುತ್ತಾ ಮೋದಿ ಅವರು ಅದಾನಿಗೆ ಲಾಭ ಮಾಡಿಕೊಡ್ತಿದ್ದಾರೆ ಅಂತ ನಿರಂತರವಾಗಿ ಆರೋಪ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಲ್ಲೇ ಅದಾನಿ ಸಮೂಹಕ್ಕೆ 22,000 ಕೋಟಿಗೂ ಅಧಿಕ ಮೌಲ್ಯದ ಪ್ರಾಜೆಕ್ಟ್ ಕೊಡೋದಕ್ಕೆ ಮಾತುಕತೆ ನಡೀತಾ ಇರುವುದು ಬಿಜೆಪಿ ನಾಯಕರಿಗೆ ಬಹುದೊಡ್ಡ ಅಸ್ತ್ರವಾಗ್ಬಿಟ್ಟಿದೆ. ಬಿಜೆಪಿಯ ಪ್ರಮುಖ ಪ್ರಶ್ನೆಗಳು ಇಲ್ಲೇನೇನು ಅಂದರೆ, ರಾಹುಲ್ ಗಾಂಧಿ ಅವರ ಅನುಮತಿ ಪಡೆದುಕೊಂಡೇ ಸಿಎಂ ಡಿಕೆ ಶಿವಕುಮಾರ್ ಅವರು ಅದಾನಿಯವರನ್ನ ಭೇಟಿಯಾದ್ರ? ಕೇಂದ್ರದಲ್ಲಿ ಅದಾನಿ ಬಂಡವಾಳಶಾಹಿ, ಆದರೆ ಕರ್ನಾಟಕಕ್ಕೆ ಬಂದಾಗ ಅವರು ದೇಶ ಕಟ್ಟೋ ಉದ್ಯಮಿನಾ? ಮೋದಿಯವರೇ ಅದಾನಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಕಳುಹಿಸಿದ್ರ ಅಥವಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಅದಾನಿ ನೆರವು ಬೇಕಾಯ್ತಾ? ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ಕಾಂಗ್ರೆಸ್ ವಕ್ತಾರರ ಬಳಿ ಸ್ಪಷ್ಟ ಉತ್ತರ ಅಂತೂ ಇಲ್ಲ. ಆದರೆ ರಾಜಕೀಯವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಾವು ಹೈಕಮಾಂಡ್ನ ಕೇವಲ ಸೈದ್ಧಾಂತಿಕ ಹಾದಿಗಷ್ಟೇ ಬದ್ಧವಾಗಿರದೆ ರಾಜ್ಯದ ಅಭಿವೃದ್ಧಿಗೆ ಪ್ರಾಯೋಗಿಕವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದೀವಿ ಅಂತ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಸಂಪುಟದ ನಿರ್ಧಾರ ಇನ್ನೂ ಬಾಕಿ ಇದೆ. ಇಲ್ಲಿ ಬಿಡ್ ಮೊತ್ತ ಸರ್ಕಾರದ ನಿಗದಿತ ಅಂದಾಜಿಗಿಂತ ಗಣನೀಯವಾಗಿ ಹೆಚ್ಚಾಗಿರೋದ್ರಿಂದ ಈ ಟೆಂಡರ್ ಅನ್ನ ಪುರಸ್ಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ, ಮರು ಟೆಂಡರ್ ಕರಿಬೇಕಾ ಅನ್ನೋ ಅಂತಿಮ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ಸಂಪುಟ ಕೈಗೊಳ್ಳಬೇಕಾಗಿದೆ. ಟೆಂಡರ್ ಇನ್ನೂ ಅಧಿಕೃತವಾಗಿ ಖಾಯಂ ಆಗಿಲ್ಲ. ಈ ಇಡೀ ಘಟನೆಯಲ್ಲಿ ಸೋಷಿಯಲ್ ಮೀಡಿಯಾ ಹಾಗೆ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇರೋ ಅತ್ಯಂತ ಇಂಟ್ರೆಸ್ಟಿಂಗ್ ಆಂಗಲ್ ಅಂತಂದ್ರೆ ಈ ಭೇಟಿಗೆ ಮೋದಿಯವರೇ ಕಾರಣನಾ ಅನ್ನೋದು. ಕೆಲವು ರಾಜಕೀಯ ವಿಶ್ಲೇಷಕರ ಪ್ರಕಾರ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿಗಳ ಎದುರು ಅತ್ಯಂತ ಮುಕ್ತವಾಗಿ ಮಾತನಾಡಿದ್ರು. ನಾವು ನಿಮ್ಮ ಜೊತೆ ಕೈಜೋಡಿಸಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ಕರ್ನಾಟಕ ಹಾಗೆ ಬೆಂಗಳೂರು ಅಂದರೆ ಇಡೀ ಜಗತ್ತಿಗೆ ಗೊತ್ತು. ಸೊ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕಾದರೂ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ, ಸಹಕಾರ ಕೊಡ್ತೀವಿ, ನೀವು ಕೂಡ ನಮ್ಮ ಕೈ ಜೋಡಿಸಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಹಾಗೆ ರೀಸೆಂಟಾಗಿ ನಿಮಗೆ ಗೊತ್ತಿದೆ, ಸೆಷನ್ನಲ್ಲೂ ಕೂಡ ಹೇಳಿದರು 224 ಶಾಸಕರು ಕೂಡ ನಮ್ಮವರೇ, ಎಲ್ಲರ ಬೆಂಬಲ ನಮಗೆ ಬೇಕು, ರಾಜ್ಯದ ಅಭಿವೃದ್ಧಿ ಮುಖ್ಯ ನಮಗೆ ಅಂತ ವಿನಂತಿ ಕೂಡ ಮಾಡಿಕೊಂಡಿದ್ರು. ಇಲ್ಲಿ ಮೋದಿ, ಅದಾನಿ, ಡಿಕೆಶಿ ಅನ್ನೋ ತ್ರಿಕೋನ ಲಿಂಕ್ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಪ್ರಧಾನಿ ಮೋದಿಯವರ ಭೇಟಿ ನಂತರ ಅದಾನಿ ಗ್ರೂಪ್ ಕರ್ನಾಟಕದ ಮೂಲ ಸೌಕರ್ಯ ಯೋಜನೆಗಳಲ್ಲಿ ತೀವ್ರ ಆಸಕ್ತಿ ತೋರಿಸೋದಕ್ಕೆ ಶುರು ಮಾಡಿದೆ. ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ನಡುವಿನ ರಾಜಕೀಯ ವೈರತ್ವವನ್ನು ಬದಿಗೊತ್ತಿ ಕರ್ನಾಟಕಕ್ಕೆ ಹೂಡಿಕೆ ತರೋದಕ್ಕೆ ಮೋದಿಯವರೇ ಅದಾನಿ ಅವರಿಗೆ ಸೂಚನೆ ಕೊಟ್ಟಿದ್ದಾರಾ ಅಥವಾ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಮಂತ್ರಕ್ಕೆ ಸ್ಪಂದಿಸಿ ಅದಾನಿ ಬಂದಿದ್ದಾರಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಯಾರ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ರಾಹುಲ್ ಗಾಂಧಿ ಅವರ ಸಿದ್ಧಾಂತ ಏನೇ ಇದ್ರೂ ರಾಜ್ಯದ ಬೊಕ್ಕಸಕ್ಕೆ ಹೂಡಿಕೆ ತರೋದಕ್ಕೆ ಹಾಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅದಾನಿ ಅವರಂತಹ ಬೃಹತ್ ಉದ್ಯಮಿಯ ಅಗತ್ಯ ಮುಖ್ಯಮಂತ್ರಿಗಳಿಗಿದೆ. ಹೀಗಾಗಿ ಅವರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಈ ಭೇಟಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ರಾಜಕೀಯ ನಡೆಗಳನ್ನು ಗಮನಿಸಿದ್ರೆ ಅವರಲ್ಲಿ ಒಬ್ಬ ಪ್ರಬುದ್ಧ ಆಡಳಿತಗಾರನ ಲೆಕ್ಕಾಚಾರ ಎದ್ದು ಕಾಣುತ್ತೆ. ಪಕ್ಷಾತೀತ ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನದಲ್ಲಿ ಎಲ್ಲರನ್ನೂ ಒಳಗೊಂಡ ಸರ್ಕಾರ ಅನ್ನೋ ಜಪ ಮಾಡ್ತಾ ಇದ್ದಾರೆ. ಹಾಗೆ ಮೊದಲೇ ಹೇಳಿದೆ 224 ಶಾಸಕರು ಕೂಡ ನಮಗೆ ಒಂದೇ ಅನ್ನೋ ಭಾವನೆಯಲ್ಲಿ ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನೀಡೋ ಮಾತುಗಳನ್ನಾಡ್ತಿದ್ದಾರೆ. ಇನ್ನು ಬೆಂಗಳೂರು ಬ್ರ್ಯಾಂಡ್ ಉಳಿಸೋ ಸವಾಲು ಕೂಡ ಅವರಿಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯಿಂದ ಐಟಿ ಕಂಪನಿಗಳು ಹೈದರಾಬಾದ್ ಅಥವಾ ಚೆನ್ನೈನತ್ತ ಮುಖ ಮಾಡ್ತಾ ಇವೆ ಅನ್ನೋ ಆತಂಕ ಇದೆ. ಟನಲ್ ರಸ್ತೆ ಯೋಜನೆಯನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರೆ ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ಬೃಹತ್ ಹೆಜ್ಜೆ ಗುರುತಾಗಿ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಅವರಿಗೆ ಅದಾನಿ ಎಂಟರ್ಪ್ರೈಸಸ್ನಂತಹ ಬೃಹತ್ ಬಂಡವಾಳ ಹೂಡಿಕೆದಾರರ ಅಗತ್ಯ ಇದೆ. ಇನ್ನು ಕಾರ್ಪೊರೇಟ್ ವಲಯಕ್ಕೂ ಕೂಡ ಒಂದು ಸಂದೇಶ ಕೊಟ್ಟ ಹಾಗಾಗುತ್ತೆ. ಅದಾನಿಯವರನ್ನ ಭೇಟಿ ಮಾಡೋ ಮೂಲಕ ಕರ್ನಾಟಕ ಉದ್ಯಮಿಗಳಿಗೆ ಹಾಗೆ ಬಂಡವಾಳ ಹೂಡಿಕೆಗೆ ಮುಕ್ತವಾಗಿದೆ ಅನ್ನೋ ಸಂದೇಶವನ್ನ ಜಾಗತಿಕ ಮಟ್ಟಕ್ಕೆ ಸಿಎಂ ರವಾನಿಸಿದ್ದಾರೆ. ಉದ್ಯಮ ರಂಗದಲ್ಲಿ ರಾಜಕೀಯ ತರಬಾರದು ಅನ್ನೋದನ್ನ ಅವರು ಸಾಬೀತುಪಡಿಸೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಸೊ ಫೈನಲಿ ಅದಾನಿ ಹಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ಕೇವಲ ರಾಜಕೀಯ ಕೆಸರೆರಚಾಟಕ್ಕೆ ಸೀಮಿತ ಆಗಬಾರದು. 22,267 ಕೋಟಿಯ ಸುರಂಗ ರಸ್ತೆ ಯೋಜನೆಗೆ 4,569 ಕೋಟಿ ಹೆಚ್ಚುವರಿ ಬಿಡ್ ಸಲ್ಲಿಕೆಯಾಗಿರುವುದು ಸಾರ್ವಜನಿಕರ ತೆರಿಗೆ ಹಣದ ಪ್ರಶ್ನೆ ಕೂಡ ಹೌದು. ಹಾಗೆ ಇಲ್ಲಿ ಟೋಲ್ ದರದ ಮೇಲಿನ ಪರಿಣಾಮ ಅಂತ ಮಾತಾಡಿದ್ರೆ ಯೋಜನೆಯ ವೆಚ್ಚ ಹೆಚ್ಚಾದರೆ ಅದನ್ನು ಸರಿದೂಗಿಸೋದಕ್ಕೆ ಭವಿಷ್ಯದಲ್ಲಿ ಸಾರ್ವಜನಿಕರು ಹಾಗೆ ವಾಹನ ಸವಾರರು ಪಾವತಿಸಬೇಕಾದ ಟೋಲ್ ದರ ಅಧಿಕವಾಗಬಹುದು ಅನ್ನೋ ಕಳವಳ ಕೂಡ ಇದೆ.
ರಾಜಕೀಯವಾಗಿ ರಾಹುಲ್ ಗಾಂಧಿ ಅವರ ಆರೋಪಗಳು ಒಂದು ಕಡೆ ಆದರೆ ರಾಜ್ಯದ ಪ್ರಗತಿಗೆ ಬಂಡವಾಳ ಹೂಡಿಕೆ ಅಗತ್ಯ ಅನ್ನೋದು ಇನ್ನೊಂದು ಕಡೆ. ಮೋದಿ ಅವರ ಸೂಚನೆನಾ, ಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಾನ ಅಥವಾ ಅದಾನಿ ಅವರ ವ್ಯಾಪಾರ ತಂತ್ರನ? ಕಾರಣ ಅದೇನೇ ಇರಬಹುದು, ಅಂತಿಮವಾಗಿ ಬೆಂಗಳೂರಿನ ಜನರಿಗೆ ಟ್ರಾಫಿಕ್ ಮುಕ್ತಿ ಸಿಗುತ್ತಾ, ಹಾಗೆ ತೆರಿಗೆದಾರರ ಹಣ ಸುರಕ್ಷಿತವಾಗಿರುತ್ತಾ ಅನ್ನೋದೇ ಇಲ್ಲಿರೋ ಅಸಲಿ ಪ್ರಶ್ನೆ. ಸದ್ಯಕ್ಕಂತೂ ಸರ್ಕಾರದ ಅಂತಿಮ ಅನುಮೋದನೆ ದೊರೆತ ನಂತರವಷ್ಟೇ ಈ ಬೃಹತ್ ಮೂಲಸೌಕರ್ಯ ಯೋಜನೆ ಯಾವ ರೂಪದಲ್ಲಿ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗೇನೆ ಈ ವಿಚಾರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಮೋದಿಯ ಸೂಚನೆ ಅನ್ನೋದಕ್ಕಿಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಅದಾನಿ ಅನ್ನೋ ವಿಷಯ ಬಂದಾಗಲೆಲ್ಲ ಮೋದಿಯ ಹೆಸರನ್ನ ತಳುಕು ಹಾಕುವಂತ ರಾಹುಲ್ ಗಾಂಧಿ ಅವರು ಈಗಲೂ ಅದಾನಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿದ್ದಾರೆ ಅಂದ್ರೆ ಇದು ಮೋದಿಯ ಪ್ಲಾನ್, ಮೋದಿ ಅವರೇ ಡಿಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡೋದಕ್ಕೆ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನರೇಶನ್ ಅನ್ನ ಕಾಂಗ್ರೆಸ್ ನಾಯಕರು ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.